ನಾವೆಲ್ಲ ಕನ್ನಡಿಗರು. ನಮಗೆ ನಮ್ಮದೇ ಆದಂಥ ಒಂದು ಪುರಾತನವಾದಂಥ ಒಂದು ಸಂಸ್ಕೃತಿ ಇದೆ. ಬಹುಶಃ ಈ ಕನ್ನಡಕ್ಕೆ 2000 ವರ್ಷಗಳ ಇತಿಹಾಸ ಇದೆ. ಯಾಕೆಂದರೆ ಒಮ್ಮೆ ಅಮೇರಿಕ ಭಾಷಾ ವಿಜ್ಞಾನ ಸಂಸ್ಥೆ ಒಂದು ಏನು ಈ ಪ್ರಪಂಚದಲ್ಲಿರ್ತಕ್ಕಂಥ ಭಾಷೆಗಳಲ್ಲಿ ಒಂದು ಒಳ್ಳೆಯ ಅತ್ಯುತ್ತಮ ಭಾಷೆ ಯಾವುದು, ಒಳ್ಳೆಯ ಲಿಪಿ ಇರ್ತಕ್ಕಂಥ ಭಾಷೆ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ಕಡೆ ಅಧ್ಯಯಿಸ್ತಾರೆ. ಅವರು ಸಿಕ್ಕಿದ್ದು ಒಳ್ಳೆಯ ಲಿಪಿ ಇರ್ತಕ್ಕಂಥ ಭಾಷೆಗಳು 5. ಆ 5ರಲ್ಲೂ ಕೂಡ ಕನ್ನಡ ತನ್ನ ಸ್ಥಾನಮಾನವನ್ನು ಪಡೆದುಕೊಂಡಿತ್ತು. ಸುಮಾರು 2000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ನಮ್ಮ ಕನ್ನಡ ಭಾಷೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥದ್ದು. ಯಾಕೆಂದರೆ ಅನೇಕ ದಿಗ್ಗಜರು ಹುಟ್ಟು ಹೋಗಿರ್ತಕ್ಕಂಥ ಈ ನಾಡು ಇದು. ಯಾಕೆಂದರೆ ಅವರು ಕೇವಲ ತಮ್ಮ ಬರಹಗಳ ಮೂಲಕ ಬರಹಗಳನ್ನು ಬರೆದಿದ್ದೇ ಅಲ್ಲ, ಅದರ ಮುಖಾನ ಅನೇಕ ಒಂದು ಸಂದೇಶಗಳನ್ನು ಈ ಸಮಾಜಕ್ಕೆ ಕೊಟ್ಟು ಹೋದಂಥವ್ರು. ಇವತ್ತು ನಮ್ಮಲ್ಲಿ ಯಾವುದು ಕಡಿಮೆ ಇದೆ? ಹಳೆಗನ್ನಡ ಇದೆ, ವಚನ ಸಾಹಿತ್ಯ ಇದೆ, ನಮ್ಮ ಏನು ಆಧುನಿಕ ಸಾಹಿತ್ಯ ಇದೆ. ಇವೆಲ್ಲವನ್ನು ಕೂಡ ಅವಲೋಕಿಸಿ ನೋಡಿದಾಗ ನಿಜವಾಗ್ಲೂ ಕೂಡ ನಮ್ಮ ಭಾಷೆ ಎಷ್ಟು ಭವ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮಗೆ ಮಂದಟ್ಟಾಗ್ತದೆ. ಯಾಕೆಂತ ಹೇಳಿದ್ರೆ DVJ ಅವ್ರ ಬಗ್ಗೆ ಹೇಳಬೇಕಾಗ್ತದೆ. ನಾನು ಈ ಒಂದು ವಿಷಾದವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಒಬ್ಬ ಮುಳುಬಾಗಿಲಿನ ವ್ಯಕ್ತಿಯಾಗಿ ನನ್ನ ಒಂದು ವಿಷಾದವನ್ನು ಇವತ್ತು ವ್ಯಕ್ತಪಡಿಸ್ತಕ್ಕಂಥದ್ದು, ಇಡೀ ವಿಶ್ವವೇ ಒಬ್ಬ DVJ ಅವರನ್ನು ಕೊಂಡಾಡ್ತಾ ಇದ್ದಾರೆ, ಅವರ ಬರಹಗಳನ್ನು ಕೊಂಡಾಡ್ತಾ ಇದ್ದಾರೆ. ಅವರ ಬರೆದಿರ್ತಕ್ಕಂಥ ಮಂಕುತಿಮ್ಮನ ಕಗ್ಗ ಇವತ್ತು ಇಡೀ ವಿಶ್ವಕ್ಕೆ ಒಂದು ಮಾರ್ಗಸೂಚಿಯಾಗಿದೆ. ಅಂಥ ಮಹಾನ್ ಭಾವ ಹುಟ್ಟಿರ್ತಕ್ಕಂಥ ಊರಲ್ಲಿ ಇವತ್ತೊಂದು ಜನ್ಮೋತ್ಸವ, ಅವರ ಜನ್ಮದಿನ ಮಾಡ್ತಾ ಇದ್ರೆ ಅದ್ಯಾರೋ ಆಯೋಜಕರಿದ್ದಾರೆ, ಶಂಕರಣ್ಣವರಿದ್ದಾರೆ, ಅವರಿದ್ದಾರೆ, ಅವ್ರು ಮಾಡ್ಕೊಳ್ತಾರೆ, ನಮ್ಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಹೋಗ್ತೀವಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು. ನಿಜವಾಗ್ಲೂ ಕೂಡ ಈ ತಾಲೂಕಿನ ಜನರಲ್ಲಿ ನಾನು ಮನವಿ ಮಾಡ್ತೇನೆ, ಇಡೀ ವಿಶ್ವವೇ ಕೊಂಡಾಡ್ತಕ್ಕಂಥ ಒಬ್ಬ ಮಹಾನ್ ಚೇತನ ಹುಟ್ಟಿರ್ತಕ್ಕಂಥ ಊರಲ್ಲಿ ನಾವೆಲ್ಲರೂ ಕೂಡ ಧರ್ಮ, ಜಾತಿ, ಏನು ರಾಜಕೀಯ ಪಕ್ಷಗಳು ಎಲ್ಲವನ್ನು ಬಿಟ್ಟು ಕೂಡ ನಾವೆಲ್ಲರೂ ಕೂಡ ಮುಳುಬಾಗಿಲವರು, ನಮ್ಮ DVJ ಅವರು ನಮ್ಮ ಮುಳುಬಾಗಿಲವರು ಅಂತ ಹೇಳಿ ಒಂದು ಐಕ್ಯತೆಯಿಂದ ಅವನು ಕಾರ್ಯಕ್ರಮವನ್ನು ನಡೆಸಬೇಕಾಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಮುಂದಿನ ವರ್ಷ ಆದರೂ ಕೂಡ ನಾವೆಲ್ಲರೂ ಕೂಡ ಒಟ್ಟುಗೂಡಿ ಅವರ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಅನುವು ಮಾಡಿಕೊಡ್ಬೇಕು ಅಂತ ಈ ತಾಲೂಕಿನ ಜನರಲ್ಲಿ ನಾನು ಮನವಿ ಮಾಡ್ತೇನೆ. DVJ ಬಗ್ಗೆ ಒಂದು 2 ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅವರು ಮಂಕುತಿಮ್ಮ ಕಗ್ಗವನ್ನು ರಚಿಸೋ ಅಂದರೆ ಅವರಲ್ಲಿ ಒಂದು ಸರಳ ಸಜ್ಜನಿಕೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಒಂದು ಸಲ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನಿಸುತ್ತಾರೆ. ಸೊ ಅವರಿಗೆ ಒಂದು ಸನ್ಮಾನ ಸಮಾರಂಭ. ಆ ಸನ್ಮಾನ ಸಮಾರಂಭದಲ್ಲಿ ಅವರಿಗೆ ಒಂದು ಚೆಕ್ಕನ್ನು ಅವ್ರ ಕೈಗೆ ಕೊಡ್ತಾರೆ. ಅವರ ಒಂದು ಬರಹವನ್ನು ನೋಡಿ ಮತ್ತು ಅವರಿಗೆ ಒಂದು ಚೆಕ್ಕನ್ನು ವಿತರಣೆ ಮಾಡ್ತಾರೆ. ಆ ಚೆಕ್ಕನ್ನು ಅಲ್ಲೇ ಒಂದು ಟ್ರಸ್ಟ್ ಕರೆದು ಅವ್ರು ಕೊಟ್ಟು ಇದನ್ನು ನೀವು ಬಳಕೆ ಮಾಡಿ ಅಂತ ಕೊಟ್ಬಿಡ್ತಾರೆ. ಒಂದು 2 ದಿವಸ ಆದಮೇಲೆ ಆ ಒಂದು ಕಾರ್ಯಕ್ರಮಕ್ಕೆ ಪತ್ರಕರ್ತರು ಹೋಗಿರ್ತಾರೆ. ಪತ್ರಕರ್ತರು ಹೋದಾಗ ಒಬ್ಬ ಹುಡುಗ ಒಂದು ಚೀಟಿಯನ್ನು ತಗೊಂಡು ಅಂಗಡಿ ಹತ್ರ ಬರ್ತಾನೆ. ಸೊ ಆ ಚೀಟಿಯನ್ನು ನೋಡಿ ಅಂಗಡಿಯವರು ಅದನ್ನೆಲ್ಲ ಸಾಮಾನೆಲ್ಲ ಕೊಟ್ಟು ಕಳಿಸ್ತಾನೆ. ಆಗ ಪತ್ರಕರ್ತರು ಅವನು ಕೇಳ್ತಾರೆ, ಯಾರ್ದಿದ್ದು ಚೀಟಿ ಅಂದರೆ DVJ ಅವರು ಒಂದು ಚೀಟಿ ಬರೆದು ಕೊಟ್ಟು ಕಳಿಸಿದ್ದಾರೆ ಅಂತ. ಅದ್ರಲ್ಲಿ ಏನು ಬರೆದಿದೆ ಅಂತ ಹೇಳಿದ್ರೆ, DVJ ಅವರು ಬರೆದು ಕಳಿಸಿದ್ರು ಚೀಟಿಯಲ್ಲಿ, ನನ್ನ ಮನೆಗೆ ನೆಂಟರು ಬಂದಿದ್ದಾರೆ, ಮನೆಗೆ ಸಕ್ಕರೆ ಬೇಕಾಗಿದೆ, ಅಕ್ಕಿ ಒಂದಷ್ಟು ಬೇಕಾಗಿದೆ, ಕಾಫಿ ಪುಡಿ ಬೇಕಾಗಿದೆ, ಇದನ್ನು ಕೂಡಲೇ ಕಳಿಸ್ಕೊಡ್ತೀರಾ, ನಿಮ್ಮ ಸಾಲವನ್ನು 3 ದಿವಸದಲ್ಲಿ ಚುಕ್ತಾ ಮಾಡ್ತೀನಿ ಅಂತ ಬರೆದು ಕಳಿಸಿದ್ರು ಯಾರು DVJ ಅವರು. ಆಗ ಅವರು ಪತ್ರಕರ್ತರು ಆಶ್ಚರ್ಯ ಪಡ್ತಾರೆ. ಸುಮಾರು 1000 ಗಟ್ಟಲೆ ಚೆಕ್ಕನ್ನು ತೆಗೆದುಕೊಂಡಿರ್ತಕ್ಕಂಥ DVJ ಅವರು ಇವತ್ತು ಒಂದು ಚೀಟಿಯಲ್ಲಿ ಬರೆದು 3 ದಿವಸದಲ್ಲಿ ನಿಮ್ಮ ಸಾಲವನ್ನು ಚುಕ್ತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಇವರಲ್ಲಿ ಎಂಥ ಒಂದು ಸರಳ ಸಜ್ಜನಿಕೆ ಇದೆ ಅಂತಕ್ಕಂಥದ್ದನ್ನು ದಿಗ್ಭ್ರಮೆಯನ್ನು ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ ಅವರು ತೀರ್ಕೊಂಡಾಗ ಅವರು ಏನು ಇದರಲ್ಲಿ ಸುಮಾರು ಚೆಕ್ಗಳಿತ್ತು. ಯಾಕಂದರೆ ಅವರಲ್ಲಿ ಒಂದು ಮನೋಭಾವನೆ ಇತ್ತು, ಸಾಹಿತ್ಯದ ನನ್ನ ಒಂದು ಸಾಹಿತ್ಯ ಲೋಕಕ್ಕೆ ನಾನು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಒಂದು ನಿಟ್ಟಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಚೆಕ್ಗಳನ್ನು ನನ್ನ ವೈಯಕ್ತಿಕ ವಿಚಾರಕ್ಕೆ ಬಳಸ್ಕೊಂಡ್ರೆ ನಾನು ಸಾಹಿತ್ಯವನ್ನು ಮಾರ್ಕೊಂಡಂಗೆ ಆಗ್ತದೆ, ನಾನು ಬಳಸ್ಕೊಳ್ಳ ಅಂತೇಳಿ ಒಂದು ಚೆಕ್ಕನ್ನು ಕೂಡ ಅವರು ಜೀವಮಾನದಲ್ಲಿ ಬಳಸ್ಕೊಂಡಂಥವರಲ್ಲ. ಅದಕ್ಕೆ ಮಂಕುತಿಮ್ಮನ ಕಗ್ಗ ಇವತ್ತು ಏನು ಆಧುನಿಕ ಭಗವದ್ಗೀತೆ ಅಂತ ಯಾಕೆ ಕರೆದೆ ಅಂತ ಹೇಳಿದ್ರೆ, ಜೀವನದ ಒಂದು ವೈಚಾರಿಕತೆಯನ್ನು ಕೂಡ ಬಳಸಿ ಹೇಳಿದ್ದಾರೆ. ಅನೇಕ ವಿಚಾರಗಳನ್ನು ಅದರಲ್ಲಿ ಹೇಳಿದ್ದಾರೆ ನಮ್ಮ DVJ ಅವರು. ಯಾಕಂದರೆ ನಾವು ಹುಟ್ಟಿದ್ದೀವಿ, ನಾವು ಹುಟ್ಟಾಗ ಸತ್ತೋಗ್ತೀವಿ. ಈ ಹುಟ್ಟು ಸಾವಿನ ಮಧ್ಯೆ ಸಮಾಜಕ್ಕೆ ಒಂದಷ್ಟು ಕೊಡುಗೆ ಇರಬೇಕಂತಕ್ಕಂಥದ್ದು ಕೂಡ ಹೇಳಿದ್ರು. ನಾನು ನಿನ್ನೆ ಕೂಡ ಒಂದು ಕಡೆ ಹೇಳಿದೆ,
ಯಾರು ಡಿ ವಿ ಜಿಯವರು ಅವ್ರು ಹೇಳ್ತಾರೆ, ಹುಲ್ಲಾಗು ಬೆಟ್ಟದೆಡೆ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳು ಹೊಂದಾಗು ಮಂಕುತಿಮ್ಮ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ. ಓದ್ಬೇಕು ನಾವು. ಅಷ್ಟೇಕೆ ಮನುಷ್ಯ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದನ್ನು ಕೂಡ ಹೇಳಿದ್ರು. ಹುಟ್ಟಿದವರ ಎಲ್ಲರಿಗೂ ಎದೆಭಾರವಿರುತ್ತಿರಲು ನಿನ್ನ ಭಾರವನ್ನು ಯಾರಿಗೆ ಪೇಳುವೆಯೋ, ಅಣ್ಣ ಬಾ ತಮ್ಮ ಬಾ ಎಂದು ಕರೆಯುವುದೇಕೋ, ನಿನ್ನ ಹೆಣಭಾರವನ್ನು ನೀನೇ ಹೊತ್ತು ಸಾಗಬೇಕು ಮಂಕುತಿಮ್ಮ ಅಂತ. ಇವೆಲ್ಲವೂ ಕೂಡ ಜೀವನದ ಒಂದು ವೈಚಾರಿಕತೆ. ಜೀವನ ಮಾಡ್ತೀವಿ ಅಂದರೆ ಮಾಡಿದ್ದೆಲ್ಲ ಜೀವನ ಅಲ್ಲ, ಓದಬೇಕು, ಅದರ ಅಂತರಾಳ ತಿಳ್ಕೋಬೇಕು. ಅವ್ರು ಏನು ಬರೆದಿದ್ದಾರೆ ಜೀವನದ ಒಂದು ವೈಚಾರಿಕತೆ, ಅದನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ಈ ಜೀವನಕ್ಕೆ ಒಂದು ಅರ್ಥ ಇರ್ತದೆ. ಏನು ನಮ್ಮ ಡಿ ವಿ ಜಿಯವರು, ನನಗೊಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ, ಡಿ ವಿ ಜಿಯವರು ಬದುಕಿದ್ದಂಥ, ಅವರು ಜನ್ಮ ತಾಳಿದಂಥ ಏನು ಅವ್ರ ಮನೆ, ಶಾಲೆಗೆ ದಾನವಾಗಿ ಕೊಡ್ತಾರೆ ಜಾಗವನ್ನು. ಅದೇ ಶಾಲೆಯಲ್ಲಿ ನಾನು ಏನು ಹಿರಿಯ ಪ್ರಾಥಮಿಕ ಶಾಲೆ ಓದಿರ್ತಕ್ಕಂಥ ವಿದ್ಯಾರ್ಥಿ, ಅವರ ಶಾಲೆಯಲ್ಲಿ ನಾನು ಓದಿರ್ತಕ್ಕಂಥದ್ದು ಅಂತಕ್ಕಂಥ ಹೆಗ್ಗಳಿಕೆ ಕೂಡ ನಂದಿದೆ. ಆ ನಿಟ್ಟಿನಲ್ಲಿ ನಾನು ತಮ್ಮೆಲ್ಲರೂ ಕೂಡ ಮನವಿ ಮಾಡ್ತಕ್ಕಂಥದ್ದು, ಡಿ ವಿ ಜಿಯವರು ಕೇವಲ ಕೆಲವು ವರ್ಗಕ್ಕೆ, ಕೆಲವ್ರಿಗೆ ಸೀಮಿತ ಇಲ್ಲ, ನಮ್ಮೆಲ್ಲರಿಗೂ ಸೀಮಿತವಾಗಿರ್ತಕ್ಕಂಥದ್ದು. ಏನು ನಮ್ಮ ಆಯೋಜಕರು ಬಹಳ ಹುಮ್ಮಸ್ಸಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ, ಅವ್ರಿಗೆ ಬೆಂತಟ್ಟಿ ನಮ್ಮ ಪ್ರೋತ್ಸಾಹಿಸೋಣ. ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ಇನ್ನು ಮುಂದಿನ ದಿನಗಳಾದರೂ ನಾವೆಲ್ಲರೂ ಕೂಡ ಶತಾಯಗತ ಪ್ರಯತ್ನ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ನಾನೊಂದು ಕೆಲವಾರು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.